ಶ್ರೀದೇವಿ ಮಹಾತ್ಮೆ. ಶ್ರೀದೇವಿ ಜಾನಮ್ಮ ಮಹಾಲಕ್ಷ್ಮಿ, ಬಂಡಾರಹಳ್ಳಿ ಭದ್ರಾವತಿ. ತಾಯಿಯ ಆಶೀರ್ವಾದದೊಂದಿಗೆ 15ನೆಯ ಅಧ್ಯಾಯ ಶುಂಭವಧೆ. ನಿರ್ಜರರು ಹರುಷಿಸಲು ರಣದಲ್ಲಿ ದುರ್ಜನನೆನಿಸುವ ಶುಂಭ ದೈತ್ಯನ ಗರ್ಜಿಸಿತ ಕೆಡಹಿದಳು ಶೂಲದಲ್ಲಿರಿದು ಭಗವತಿಯು. ಶುಂಭಾಸುರನು ತನ್ನ ತಮ್ಮನು ಸಾವನ್ನಪ್ಪಿದ ಮೇಲೆ ಕೋಪ ದುಃಖಗಳಿಂದ, ತಮ್ಮ, ನೀನಿಲ್ಲದ ಈ ರಾಜ್ಯ ಯಾರಿಗೆ ಬೇಕು? ನಿನ್ನನ್ನು ಕೊಂದ ಆ ಸ್ತ್ರೀಯ ಮೇಲೆ ಸೇಡನ್ನು ತೀರಿಸಿಕೊಳ್ಳುತ್ತೇನೆ ಎಂದು ರೋಧಿಸುತ್ತಾ ಅವನ ಶವವನ್ನು ಹಪ್ಪಿಕೊಂಡು ದೇವಿಯ ಮೇಲಿನ ರೋಷದಿಂದ ಹಲ್ಲು ಕಡಿದನು. ದೇವಿಯು ನಸುನಗುತ್ತಾ, ಮೂರ್ಖನೇ, ನಾನು ಯಾರನ್ನೂ ಕೊಲ್ಲುವುದಿಲ್ಲ. ಜಗತ್ತು ನನ್ನಿಂದಲೇ ಜನಿಸಿ ನನ್ನಲ್ಲೇ ಲೀನವಾಗುತ್ತದೆ ಎಂದಳು. ಶುಂಭನು ಕೋಪದಿಂದ ಕೆಂಡವಾಗಿ ದೇವಿಯ ಮೇಲೆ ಬಾಣಗಳ ಸುರಿಮಳೆಯನ್ನೇ ಸುರಿಸಿದನು. 3 ಲೋಕಗಳು ಭಯದಿಂದ ಕಂಪಿಸಿತು. ಶುಂಭಾಸುರ ದೇವಿಯರ ಯುದ್ಧವು ವರ್ಣನಾತೀತವಾಗಿತ್ತು. ರಾಕ್ಷಸನು ಭಯಂಕರವಾಗಿ ಗರ್ಜಿಸಿದನು. ಅವನ ಗರ್ಜನೆಗೆ ಸಿಂಹವು ಎದರಿತು. ದೇವತೆಗಳು ಕಂಗಾಲಾದರು. ತ್ರಿಮೂರ್ತಿಗಳು ಭಯಭೀತರಾದರು. ಶುಂಭನು ಹಿಡಿದ ಶಕ್ತ್ಯಾಯುಧವು ತುಂಬಾ ಭಯಂಕರವಾಗಿತ್ತು. ಅವನು ಅದನ್ನು ದೇವಿಯ ಮೇಲೆ ಪ್ರಯೋಗಿಸಿದನು. ದೇವಿಯು ಅದನ್ನು ತನ್ನ ಸುದರ್ಶನ ಚಕ್ರದಿಂದ ಕತ್ತರಿಸಿ ಹಾಕಿದಳು. ಅವನ ಸೈನ್ಯ ರಥಗಳನ್ನು ನಾಶಪಡಿಸಿದಳು. ದೈತ್ಯನ ಕೋಪವು ಇದರಿಂದ ಹೆಚ್ಚಾಗಿ ಮುದ್ಗರ ಆಯುಧವನ್ನು ಪ್ರಯೋಗಿಸಿದನು. ಹೀಗೆಯೇ ಶೂಲ ತೋಮರಗಳನ್ನು ದೇವಿಯ ಮೇಲೆ ಎಸೆಯಲು ಆಕೆಯು ಅವುಗಳನ್ನು ಒಡನೆಯೇ ತುಂಡರಿಸಿ ಹಾಕಿದಳು. ಮಾಯಾಯುದ್ಧವು ಮೊದಲಾಯಿತು. ದೇವಿಯು ಅದನ್ನು ನಿವಾರಿಸಿದಳು. ಮುಷ್ಟಿಯುದ್ಧದಲ್ಲೂ ದೇವಿಯು ಅವನನ್ನು ಮಣ್ಣು ಮುಕ್ಕಿಸಿದಳು. ಶುಂಭಾಸುರನು ಧೈರ್ಯಗೆಡದೆ ದೃಷ್ಟಿಯುದ್ಧವನ್ನು ಆರಂಭಿಸಿದನು. ದೇವಿಯು ಅಸೀಮ ಕೋಪದಿಂದ ಗರ್ಜಿಸಿ ಅವನ ಸಕಲ ಸೈನ್ಯವನ್ನು ನಾಶಪಡಿಸಿದಳು. ರಕ್ತದ ಕೋಡಿ ಹರಿಯಿತು. ದೇವಿಯು ಶೂಲದಿಂದ ಹಿರಿದು ಶುಂಭಾಸುರನನ್ನು ಸಂಹರಿಸಿದಳು. ದೇವತೆಗಳು ಜಯ ಜಯಕಾರ ಮಾಡಿ ದೇವಿಗೆ ಆರತಿಯನ್ನು ಬೆಳಗಿದರು. ಅಪ್ಸರೆಯರು ನಲಿದು ನರ್ತಿಸಿದರು. ಗಂಧರ್ವರು ಹಾಡಿದರು. ಆಕಾಶದಲ್ಲಿ ಸೂರ್ಯನು ಮತ್ತಷ್ಟು ಪ್ರಕಾಶಿಸಿದನು. ತಂಪಾದ ಗಾಳಿ ಬೀಸತೊಡಗಿತು. ದೇವತೆಗಳು ಸಂತೋಷಚಿತ್ತರಾಗಿ ತಮ್ಮ ತಮ್ಮ ಲೋಕಕ್ಕೆ ತೆರಳಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯ ಶುಂಭವಧೆ ಎಂಬ 15ನೆಯ ಅಧ್ಯಾಯವು ಮುಗಿಯಿತು.